ಭಗವಂತ ಪ್ರತಿಜ್ಞಾಬದ್ಧ. ಏನು? ಧರ್ಮಕ್ಕೆ ಸಂಕಷ್ಟ ಸ್ಥಿತಿ ಬಂದಾಗ, ಅಂದ್ರೆ ಬೇರೆ ಯಾರಿಂದಲೂ ಸಹ ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯವಾಗದೇ ಇರುವಂತಹ ಸಂದರ್ಭದಲ್ಲಿ ತಾನು ಅವತಾರ ಮಾಡ್ತೀನಿ ಅನ್ನೋದು ಭಗವಂತನ ಪ್ರತಿಜ್ಞೆ. ಹಾಗಿದ್ರೆ ಇಷ್ಟೆಲ್ಲ ನಡೀತಾ ಇದ್ರು ಭಗವಂತ ಯಾಕೆ ಬರಲಿಲ್ಲ ಅಂತಂದ್ರೆ, ಭಗವಂತ ಒಂದು ಪ್ರತಿಜ್ಞೆ ಮಾಡಿದ್ದಾನೆ ಅಂತಂದ್ರೆ, ಒಂದು ಆಶ್ವಾಸನೆ ಕೊಟ್ಟಿದ್ದಾನೆ ಅಂತಂದ್ರೆ, ಅದು ನಾವು ಲೋಕದಲ್ಲಿ ನೋಡುವಂತಹ ಆಶ್ವಾಸನೆ ಕೊಟ್ಟ ಹಾಗಲ್ಲ. ಇವತ್ತು ಕೊಡುವುದು, ನಾಳೆ ಅದಿಲ್ಲ ಅಂತ ಹೇಳುವುದು, ಪುನಃ ಅದಕ್ಕೆ ಇನ್ನೇನೋ ಹೇಳುವುದು, ಈ ತರದ ಆಶ್ವಾಸನೆಯನ್ನು ಭಗವಂತ ಕೊಡುವುದಿಲ್ಲ. ಹಾಗೆ ಕೊಟ್ರೆ ಅವನು ಭಗವಂತನೇ ಅಲ್ಲ. ಸುಳ್ಳು ಆಶ್ವಾಸನೆಗಳನ್ನು ಕೊಟ್ರೆ ಅವನು ಭಗವಂತನೇ ಅಲ್ಲ. ಆದರೆ ಭಗವಂತ ಹೀಗೆ ಪ್ರತಿಜ್ಞೆಯನ್ನು ಮಾಡಿದ್ರು, ಇಷ್ಟೆಲ್ಲ ನಡೀತಾ ಇದ್ರು, ಯಾಕೆ ಬರಲಿಲ್ಲ ಅಂತಂದ್ರೆ ಅದರ ಅರ್ಥ ಏನು ಅಂತಂದ್ರೆ, ಇನ್ನೂ ಭಗವಂತ ಅವತಾರ ಮಾಡುವಷ್ಟು ಪರಿಸ್ಥಿತಿ ಬರಲಿಲ್ಲ. ಹಾಗಿದ್ರೆ ಏನ್ ಮಾಡಬೇಕಾಗಿತ್ತು ಅಂತಂದ್ರೆ, ಮನುಷ್ಯರು ಅದನ್ನು ಕಾಪಾಡಿಕೊಳ್ಳಬೇಕಾಗಿತ್ತು. ಈ ರೀತಿಯಂತಹ ಪರಿಸ್ಥಿತಿ ಬಂದಾವಾಗ ನಾವು ಅದನ್ನು ಕಾಪಾಡಿಕೊಳ್ಳಬೇಕಾಗಿತ್ತು. ಅಂದ್ರೆ ಆ ಸಂದರ್ಭದಲ್ಲಿ ಭಗವಂತ ಯಾಕೆ ಮೌನವಾಗಿದ್ದಾನೆ ಅಂತಂದ್ರೆ, ಇದು ನಾನು ಬರುವಂತಹ ಸಂದರ್ಭ ಅಲ್ಲಪ್ಪ, ನೀವುಗಳು ಸರಿ ಮಾಡ್ಕೊಳ್ಬೇಕ. ನಾನು ಒಂದ್ಸಲ ಅವತಾರ ಮಾಡಿ ಸರಿ ಮಾಡಿ ಕೊಟ್ಟಿದ್ದೀನಿ, ನೀವುಗಳು ಸರಿಯಾಗಿ ಅದರ ಕಡೆಗೆ ಅವಧಾನ ಕೊಡದೆ ಔದಾಸೀನ್ಯವಾಗಿ ಇದ್ದು ಸುಮ್ಮನೆ ಎಷ್ಟೊತ್ತಿಗೂ ಸ್ವಾರ್ಥಿಗಳಾಗಿದ್ದು ನಿಮ್ದು ಮಾತ್ರ ನೋಡ್ಕೊಳ್ತಾ ಇದ್ರೆ ಹೀಗೆ ನಡೆಯುತ್ತೆ. ಆದ್ರಿಂದ ಅದನ್ನು ನೋಡ್ಕೊಳ್ಳುವುದನ್ನು ಬಿಟ್ಟು ಇದರ ಕಡೆ ಗಮನ ಕೊಡಿ. ನೀವು ಇದನ್ನು ಕಾಪಾಡಿಕೊಳ್ಳುವುದಕ್ಕೆ ಸಾಧ್ಯ ಆಗುತ್ತೆ, ಆಗದೇ ಇರುವಂತಹ ವಿಷಯ ಏನಲ್ಲ ಇದು ನೀವು ಸಹ ಕಾಪಾಡಿಕೊಳ್ಳಬೇಕಾಗಿತ್ತು. ನಿಜವಾಗಲೂ ಅಂತಹ ಪರಿಸ್ಥಿತಿ ಬಂದಿದ್ರೆ ಖಂಡಿತ ಭಗವಂತ ಬರ್ತಾ ಇದ್ದ. ಆ ಪರಿಸ್ಥಿತಿ ಬಂದ್ರೂ ಸಹ ಭಗವಂತ ಬರ್ಲಿಲ್ಲ ಅಂತ ಹಾಗೆ ಯಾವತ್ತೂ ಆಗುವುದಿಲ್ಲ. ಯಾಕಂದ್ರೆ ಭಗವಂತ ಸುಳ್ಳು ಪ್ರತಿಜ್ಞೆಗಳನ್ನು ಮಾಡುವವನಲ್ಲ. ಹಾಗೆ ಮಾಡಿದ್ರೆ ಅವನು ಭಗವಂತನೇ ಅಲ್ಲ. ಆದ್ರಿಂದ ಯಾಕೆ ಭಗವಂತ ಬಂದಿರಲಿಲ್ಲ ಅಂತಂದ್ರೆ, ಇನ್ನು ಭಗವಂತ ಬರುವಂತಹ ಪರಿಸ್ಥಿತಿ ಅಲ್ಲ ಅದು. ಹಾಗಿದ್ರೆ ಏನ್ ಮಾಡಬೇಕಿತ್ತು ಅಂತಂದ್ರೆ,